ಆರೋಪಿ ದರ್ಶನ್ ಬದುಕೆ ಬೇಡ ನನಗೆ ಅನ್ನಿಸ್ಬಿಟ್ಟಿದೆ ಅನ್ನೋ ಹಂತಕ್ಕೆ ಹೋಗಿದಾರ ಪರಪ್ಪನ ಅಗ್ರಹಾರದಲ್ಲಿ. ಪರಪ್ಪನ ಅಗ್ರಹಾರ ಹೇಗಿರುತ್ತೆ, ವಿಚಾರಣಾಧೀನ ಕೈದಿಗಳನ್ನ ಹೇಗೆ ನಡೆಸ್ಕೊಳ್ತಾರೆ ಅನ್ನೋದು ಈಗ ರಿಯಲೈಸ್ ಆಯ್ತಾ ಆರೋಪಿ ದರ್ಶನ್ಗೆ. ಬೇರೆ ಆರೋಪಿಗಳ ಪರಿಸ್ಥಿತಿ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ಇಲ್ಲಿ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೈಲಲ್ಲಿ ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ, ನನಗೊಂದು ಸ್ವಲ್ಪ ವಿಷ ಕೊಡಿಸ್ಬಿಡಿ, ಪಾಯ್ಸನ್ ಕೊಡಿಸಿ ಅಂತ ದರ್ಶನ್ ಕೇಳಿರೋದು. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ರೂಮ್ನಿಂದ ಸಹೋದ್ಯೋಗಿ ವಿದ್ಯಾಶ್ರೀ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿದ್ಯಾ, ಇದಕ್ಕೆ ಮುಂಚೆ ಕೂಡ ದರ್ಶನ್ ಜೈಲಲ್ಲಿದ್ರು, ಸಿನಿಮಾಗಳ ಚಿತ್ರೀಕರಣಕ್ಕಾಗೂ ಜೈಲಿಗೆ ಹೋಗಿ ಬಂದಿದ್ರು, ಜಾಮೀನಿನ ಮೇಲೆ ಹೊರಬಂದು ಈಗ ಮತ್ತೆ ಜೈಲಿಗೆ ಹೋಗಿದ್ದಾರೆ. ಆದರೆ ದಿಸ್ ಟೈಮ್ ದರ್ಶನ್ ಎದುರಿಸ್ತಾ ಇರುವಂತಹ ಪರಿಸ್ಥಿತಿ ಬಹಳ ಕಠೋರವಾಗಿದೆ ಅಂತ ಅನ್ಸುತ್ತೆ, ಸ್ವತಃ ಅವರು ಹೇಳಿರುವಂತ ಈ ಹೇಳಿಕೆ ಗಮನಿಸಿದಾಗ. ವಿಜಯ್, ದರ್ಶನ್ರಿಂದ ಇಂಥದ್ದೊಂದು ಅಸಹಾಯಕ ಮಾತು ಅಥವಾ ಅವರ ಇಂಥದ್ದೊಂದು ದಯನೀಯ ಪರಿಸ್ಥಿತಿಯನ್ನ ಬಹುಶಃ ಯಾರು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಅವರ ಅಭಿಮಾನಿಗಳಿಗಂತೂ ಅವರ ಈ ಮಾತನ್ನ ಕೇಳಿ ಖಂಡಿತವಾಗ್ಲೂ ಆಘಾತ ಆಗಿರುತ್ತೆ. ಯಾಕಂದ್ರೆ ದರ್ಶನ್ ಯಾವ ರೀತಿಯಾಗಿ ಇದ್ದಂಥ ವ್ಯಕ್ತಿತ್ವ ಅನ್ನೋದು, ಹೊರಗಡೆ ಯಾವ ರೀತಿಯಾಗಿದ್ರು ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ದರ್ಶನ್ ತಮ್ಮ ಸಿನಿಮಾ ಕರಿಯರ್ನಲ್ಲಿ ತುಂಬ ಸ್ಟ್ರಗಲ್ ಮಾಡ್ಕೊಂಡೇ ಬಂದವರು, ಬಹಳ ಕಷ್ಟಪಟ್ಟು ಅಂಥದ್ದೊಂದು ದೊಡ್ಡ ಕರಿಯರ್ನ ಕಟ್ಟಿದಂಥವ್ರು. ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಮಾಸ್ ಫ್ಯಾನ್ ಬೇಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಸೃಷ್ಟಿ ಮಾಡ್ಕೊಳ್ಳೋದು ಅದು ಸುಲಭದ ಮಾತಲ್ಲ. ಸಿನಿಮಾ ರಂಗದಲ್ಲಿ ಅವರು ಹಾಕಿದಂತಹ ಶ್ರಮ, ಆ ಶ್ರಮದ ಬಗ್ಗೆ ಎಲ್ರಿಗೂ ಗೌರವ ಇದೆ, ರೆಸ್ಪೆಕ್ಟ್ ಇದೆ. ಬಟ್ ಅವರ ಜೀವನದಲ್ಲಿ ನಡೆದಂತಹ ಇದು ಒಂದು ಘಟನೆ, ಅವರ ಆ ಮುಂಗೋಪ, ಆ ಕೋಪದ ಕಾರಣಕ್ಕಾಗಿ ಅವರಿಟ್ಟಂತಹ ಹೆಜ್ಜೆ, ಆ ಹೆಜ್ಜೆ ಇವತ್ತು ಅವರನ್ನ ಇಲ್ಲಿಗೆ ತಗೊಂಡ್ಬಂದು ನಿಲ್ಸಿದೆ. ಬಟ್ ಈ ರೀತಿಯಾಗಿ ಜೈಲಲ್ಲಿ ಕರುಣಾಜನಕ ಸ್ಥಿತಿಯಲ್ಲಿ ದರ್ಶನ್ ಕಾಣಿಸಿಕೊಳ್ತಾರೆ ಅನ್ನೋದು ಯಾರು ಕೂಡ ಊಹೆ ಮಾಡಿಲ್ಲದೆ ಇದ್ದಂತಹ ವಿಚಾರ. ನೀವಾಗಲೇ ಕರೆಕ್ಟಾಗಿ ಹೇಳ್ತಾ ಇದ್ರೆ, ನೀವೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ, ಈ ಹಿಂದೆಯೂ ದರ್ಶನ್ ಹೋಗಿದ್ದಾರೆ ಜೈಲಿಗೆ. ಸಾರಥಿ ಮೂವಿ ಟೈಮ್ನಲ್ಲಿ ಹೆಂಡತಿಗೆ ಹೊಡೆದು ಜೈಲಿಗೆ ಹೋದವರು ದರ್ಶನ್. ಆಗ್ಲೂ ಹೆಚ್ಚು ಕಮ್ಮಿ 1 ತಿಂಗಳಿಗೂ ಹೆಚ್ಚು ಕಾಲ ಅವರು ಬಹುಶಃ ಜೈಲಿನಲ್ಲಿದ್ರು. ಆ ಸಂದರ್ಭದಲ್ಲೂ ಜೈಲನ್ನು ನೋಡಿದ್ದಾರೆ, ಅದೇ ಪರಪ್ಪನ ಅಗ್ರಹಾರ ಜೈಲನ್ನ ನೋಡಿದ್ದಾರೆ. ಅದಾದ ಬಳಿಕ ರೇಣುಕಾ ಸ್ವಾಮಿ ಕೇಸ್ ಆದಂತಹ ಟೈಮ್ನಲ್ಲೂ ಕೂಡ ಜೈಲಿಗೆ ಹೋದ್ರು. ಆಗ್ಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರು. ಆನಂತರ ಅಂಥ ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಅವ್ರು ಪಟ್ಟಂತಹ ಕಷ್ಟ ಏನು, ಆ ಬಗ್ಗೆಯೂ ನಾವು ವರದಿ ಮಾಡಿದ್ವಿ. ಅದಾದ ನಂತರ ಅವರು ಹಾಸ್ಪಿಟಲ್ಗೆ ಹೋದ್ರು. ಅದಾದ ನಂತರ ನಡೆದಂತಹ ಎಪಿಸೋಡ್ಸ್ ಎಲ್ಲ ಗೊತ್ತೇ ಇದೆ. ಈಗ ಮತ್ತೆ ಅದೇ ಜೈಲಿಗೆ ಬಂದವರು ಈಗ ನನಗಿರೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ನಿರ್ದೇಶನ. ಆಗ್ಲೇ ವಕೀಲ ಸುನೀಲ್ ಕುಮಾರ್ ಅವರು ಕೂಡ ಅದನ್ನ ವಿವರಿಸ್ತಾ ಇದ್ರು. ಸುಪ್ರೀಂ ಕೋರ್ಟ್ ಆವತ್ತು ಜಾಮೀನನ್ನ ರದ್ದು ಮಾಡುವಂತಹ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿತ್ತು. ಜೈಲಾಧಿಕಾರಿಗಳಿಗೆ ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಟ್ಟಿತ್ತು. ಒಂದು ವೇಳೆ ಜೈಲಿನಲ್ಲಿ ದರ್ಶನ್ಗೆ ಆತನ ಸೆಲೆಬ್ರಿಟಿ ಸ್ಟೇಟಸ್ನ ಕಾರಣಕ್ಕಾಗಿ ಆತನಿಗೆ ರಾಜಾತಿಥ್ಯವನ್ನು ಕೊಡೋದು, ಆತನಿಗೆ ಸ್ಪೆಷಲ್ ಪ್ರಿವಿಲೇಜಸ್ ಅನ್ನ ಕೊಡೋದು ಏನಾದ್ರೂ ಕಂಡು ಬಂದ್ರೆ ಜೈಲಾಧಿಕಾರಿಗಳ ವಿರುದ್ಧವೇ ಕ್ರಮ ಆಗುತ್ತೆ ಅನ್ನುವಂತಹ ಸ್ಪಷ್ಟವಾದಂತಹ ಮೆಸೇಜ್, ಖಡಕ್ ಮೆಸೇಜ್ ಪಾಸ್ ಆಗಿತ್ತು. ಯಾಕಂದ್ರೆ ಈ ಹಿಂದಿನ ಟರ್ಮ್ನಲ್ಲಿ, ಅಂದ್ರೆ ಜಾಮೀನು ಸಿಗೋದಕ್ಕೂ ಮುಂಚೆ ಅವರು ಅರೆಸ್ಟ್ ಆಗಿ ಹೋಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಜೈಲಿನ ನಿಜ ದರ್ಶನ ಆಗಿರ್ಲಿಲ್ಲ ವಿಜಯ್, ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸಾಕ್ಷಿಗಳು ರಾಜ್ಯದ ಜನರ ಮುಂದಿತ್ತು, ಪಬ್ಲಿಕ್ ಡೊಮೈನ್ ನಲ್ಲಿತ್ತು ಸಾಕ್ಷಿಗಳು. ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಂತಹ ದರ್ಶನ್ಗೆ ಅವರ ಸೇವೆಯನ್ನ ಮಾಡೋಕೆ ಜೈಲಿನಲ್ಲಿ ಇದ್ದಂತಹ ಈ ರೌಡಿ ಶೀಟರ್ಗಳಿದ್ರು, ಬೇಕಾದನ್ನ ತಂದ್ಕೊಡೋಕೆ ರೌಡಿ ಶೀಟರ್ಗಳಿದ್ರು. ಮೊಬೈಲ್ ಫೋನ್ ನಲ್ಲಿ ಮಾತನಾಡೋದಕ್ಕೆ ಅವಕಾಶ ಆಯ್ತು, ವಿಡಿಯೋ ಕಾಲ್ ನಲ್ಲಿ ಮಾತನಾಡೋದಕ್ಕೆ ಅವಕಾಶ ಆಯ್ತು. ಲಾನ್ ನಲ್ಲಿ ಆರಾಮಾಗಿ ರೆಸಾರ್ಟ್ ನಲ್ಲಿ ಕೂತು ಪಟ್ಟಂಗ ಹೊಡೆಯೋ ರೀತಿ ರೌಡಿಗಳ ಜೊತೆ, ರೌಡಿ ಶೀಟರ್ಗಳ ಜೊತೆ ಅಥವಾ ಇತರ ಆರೋಪಿಗಳ ಜೊತೆ ಕೂತು ಮಾತನಾಡೋದಕ್ಕೆ ಅವಕಾಶ ಆಯ್ತು. ಲಾನ್ ನಲ್ಲಿ ಕೂತು ಕಾಫಿ ಹಿಡ್ತಾ ಇದ್ದನ್ನ ನೋಡಿದ್ವಿ. ಒಬ್ಬ ವಿಚಾರಣಾಧೀನ ಕೈದಿಯನ್ನ ಹೇಗೆ ನಡೆಸ್ಕೊಳ್ಬೇಕೋ ಹಾಗೆ ನಡೆಸ್ಕೊಂಡಿರ್ಲಿಲ್ಲ ಆಗ ಜೈಲಾಧಿಕಾರಿಗಳು. ದೊಡ್ಡ ಎಡವಟ್ಟನ್ನ ಮಾಡಿಬಿಟ್ಟಿದ್ರು. ದರ್ಶನ್ ಒಬ್ಬ ಸ್ಟಾರ್ ನಟ ಅನ್ನುವಂತಹ ಕಾರಣಕ್ಕಾಗಿ ಜೈಲಿನ ಒಳಗೂ ಕೂಡ ಆ ಸ್ಟಾರ್ ನಟನಿಗೆ ಸಿಗಬೇಕಾದಂತಹ ಎಲ್ಲಾ ಪ್ರಿವಿಲೇಜಸ್ ತಗೊಂಬಂದ್ ಕಾಲ ಬುಡಕ್ ಹಾಕಿದ್ರು. ಎಲ್ಲ ಸ್ಪೆಷಲ್ ಫೆಸಿಲಿಟೀಸ್ ನ ತಂದು ದರ್ಶನ್ ಅವರ ಬುಡಕ್ ಹಾಕಿದ್ರು, ಕಾಲ ಬುಡಕ್ ಹಾಕಿದ್ರು. ಹಾಗಾಗಿ ಬಹಳ ಆರಾಮಾಗಿದ್ರು. ಬಟ್ ಯಾವಾಗ ಎಲ್ಲ ಹೊರಗಡೆ ಬಂತು, ಆನಂತರ ಬಳ್ಳಾರಿ ಜೈಲಿನ ದರ್ಶನ ಆಯ್ತು. ಬಟ್ ಈ ಬಾರಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ನಿರ್ದೇಶನ ಒಂದು, ಎರಡನೇದಾಗಿ ಜೈಲಿನ ಕಾರಾಗೃಹದ ಅಧೀಕ್ಷಕರು, ಈಗ ಎಡಿಜಿಪಿ ಆಗಿರುವವರು ಯಾರು, ಬಿ ದಯಾನಂದ್ ಅವರು, ತಮ್ಮ ಖಡಕ್ ನಡೆಯ ಖಡಕ್ ಕ್ರಮದ ಕಾರಣಕ್ಕಾಗಿನೇ ಹೆಸರಾಗಿರೋರು, ಅವರು ಈಗ ಜೈಲಿನ ಎಡಿಜಿಪಿ ಆಗಿದ್ದಾರೆ. ಅವರು ಕೊಟ್ಟಿರುವಂತಹ ಸೂಚನೆ, ಜೈಲಾಧಿಕಾರಿಗಳು ಸ್ವಲ್ಪವೂ ಕೂಡ ದರ್ಶನ್ ಅವರಿಗೆ ಅವರ ಸೆಲೆಬ್ರಿಟಿ ಸ್ಟೇಟಸ್ ನ ಫೀಲ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಹೋಗ್ಲಿ, ಅವರಿಗೆ ಒಂದು ಕನಿಷ್ಠ ಸೌಲಭ್ಯ, ನೀವಾಗಲೇ ಸಾಸಿವೆ ಕಾಳಷ್ಟು ಸ್ಪೆಷಲ್ ಪ್ರಿವಿಲೇಜಸ್ ಯಾವುದು ಕೂಡ ನೀಡ್ತಾ ಇಲ್ಲ. ಒಬ್ಬ ವಿಚಾರಣಾಧೀನ ಕೈದಿಯನ್ನ ಹೇಗೆ ಟ್ರೀಟ್ ಮಾಡಬೇಕೋ ಹಾಗೆ ಟ್ರೀಟ್ ಮಾಡಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಜೈಲಿನ ಅಸಲಿ ದರ್ಶನ ನಟ ದರ್ಶನ್ ಅವರಿಗೆ ಆಗ್ತಿದೆ ಅನ್ನೋದನ್ನ ಒಂದು ಆಯಾಮದಲ್ಲಿ ನಾವು ಚರ್ಚೆ ಮಾಡಬಹುದು.
ಇನ್ನೂ ಒಂದು ಮಾತು, ದರ್ಶನ್ ಅವರು ಕೋರ್ಟ್ನಲ್ಲಿ ಹೇಳುವಂತಹ ಟೈಮ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದಾಗ ನನಗೆ ವಿಷ ಕೊಡಿ ಸ್ವಾಮಿ ಅಂತ ಕೇಳ್ತಾರೆ ಅಂತಂದ್ರೆ ಇಲ್ಲಿ 2 ವಿಚಾರಗಳು ಬರುತ್ತೆ. ಒಂದು, ನಿಜಕ್ಕೂ ನಟ ದರ್ಶನ್ ಅವರಿಗೆ ಅಂಥದ್ದೊಂದು ಜರ್ಜರಿತವಾದಂತಹ ಕ್ಷಣಗಳನ್ನ ಕಳೆಯುವಂತಹ ಅನಿವಾರ್ಯ ಸ್ಥಿತಿ ಜೈಲಿನಲ್ಲಾಗಿದೆ. ಅಷ್ಟು ನೊಂದು ಬೆಂದು ಹೋಗಿದ್ದಾರೆ. ಅವರೇ ಹೇಳ್ತಾ ಇದ್ರು, ನನಗೆ ಬಟ್ಟೆಗಳು ವಾಸನೆ ಬರ್ತಾ ಇದೆ, ನಾನು ಬಿಸಿಲನ್ನ ನೋಡ್ದೇನೆ ತುಂಬಾ ದಿನಗಳಾಗೋಯ್ತು, ತುಂಬಾ ನರಕ ಯಾತನೆಯನ್ನ ನಾನು ಅನುಭವಿಸ್ತಾ ಇದ್ದೀನಿ, ಹೀಗೆ ಬದುಕೋದಕ್ಕಿಂತ ಸಾಯೋದೇ ಮೇಲು. ಈ ಮಾತುಗಳು ಒಂದು ಕಡೆ ಆದ್ರೆ, ಈ ಮಾತುಗಳೇ ನಿಜ ಆದ್ರೆ ಒಂದು ಪ್ರಶ್ನೆ ಮೂಡುತ್ತೆ, ಹಾಗಾದ್ರೆ ಜೈಲಾಧಿಕಾರಿಗಳು ಸ್ಟ್ರಿಕ್ಟ್ ಮಾಡುವ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾಡಿ ಒಬ್ಬ ಸಾಮಾನ್ಯ ಕೈದಿಗೆ, ಸಾಮಾನ್ಯ ವಿಚಾರಣಾಧೀನ ಕೈದಿಗೆ ಕೊಡಬೇಕಾದಂತಹ ಕನಿಷ್ಠ ಸೌಲಭ್ಯಗಳನ್ನ ಕೂಡ ದರ್ಶನ್ಗೆ ನೀಡ್ತಿಲ್ವಾ ಅನ್ನೋದು ಒಂದು ಪ್ರಶ್ನೆ. ಅಥವಾ ಅಸಲಿ ಜೈಲಿನ ದರ್ಶನ ಈಗ ಆಗ್ತಾ ಇರೋದ್ರಿಂದ, ಅಂದ್ರೆ ಈ ಹಿಂದೆ ರಾಜಾತಿಥ್ಯವನ್ನ ಅನುಭವಿಸಿದ್ರು, ಈಗ ಅಸಲಿ ಜೈಲಿನ ದರ್ಶನ ಆಗ್ತಾ ಇರೋದ್ರಿಂದ ಅದನ್ನ ಸಹಿಸಿಕೊಳ್ಳೋಕೆ ಸಾಧ್ಯವಾಗದೆ ದರ್ಶನ್ ಈ ರೀತಿಯಾದಂತಹ ಮಾತುಗಳನ್ನ ಆಡಿದ್ರ ಅನ್ನೋದು ಮತ್ತೊಂದು ಪ್ರಶ್ನೆ. ಅದರ ಜೊತೆಗೆ ಇನ್ನೂ ಒಂದು ಆಂಗಲ್ ಇದೆ. ಅದೇನು ಅಂದ್ರೆ, ನಟ ದರ್ಶನ್ ನನಗೆ ಹಾಸಿಗೆ ಬೇಕು, ದಿಂಬು ಬೇಕು ಅಂತೆಲ್ಲ ಕನಿಷ್ಠ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ಜೈಲಿಗೆ ಅವರ ಪರ ವಕೀಲರ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ. ಅಟ್ಲೀಸ್ಟ್ ಈ ಮಾತನ್ನ ಹೇಳಿದ್ರೆ, ಇಷ್ಟು ಕಷ್ಟ ಆಗ್ತಾ ಇದೆ, ನಾನು ಇಷ್ಟು ನೊಂದು ಬೆಂದಿದ್ದೀನಿ, ಜೈಲಾಧಿಕಾರಿಗಳು ನನ್ನನ್ನು ಈ ರೀತಿ ಟ್ರೀಟ್ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳಿದ್ರೆ, ಕೋರ್ಟ್ ಅನುಕಂಪದಿಂದಾಗಿ ಅನುಕಂಪವನ್ನ ತೋರಿಸಿ ಈ ಕೈದಿಯ ಮೇಲೆ ಆತನಿಗೆ ಕೊಡಬೇಕಾದಂತಹ ಫೆಸಿಲಿಟೀಸ್ ಏನಿದೆಯೋ ಕೊಟ್ಬಿಡ್ರಪ್ಪ ಅಂತ ಪೊಲೀಸರಿಗೆ, ಜೈಲಾಧಿಕಾರಿಗಳಿಗೆ ಹೇಳ್ತಾರೆ ಅನ್ನುವಂತಹ ಕಾರಣಕ್ಕೋ ಈ ರೀತಿಯಾಗಿ ನಟ ದರ್ಶನ್ ಅವರು ಹೇಳಿರಬಹುದು ಕೋರ್ಟ್ನಲ್ಲಿ ಅನ್ನೋದನ್ನೂ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ 2-3 ಆಂಗಲ್ಗಳು. ಬಟ್ ದೆನ್ ಒಬ್ಬ ಸ್ಟಾರ್ ನಟ ದರ್ಶನ್ರಂಥ 6 ಅಡಿ ಕಟೌಟ್, ಜೊತೆಗೆ ಬಹಳ ಗಟ್ಟಿ ಜೀವ, ಬಹಳ ಗಟ್ಟಿ ಮನುಷ್ಯ ಅಂತ ಕರೆಸಿಕೊಳ್ತಾ ಇದ್ದಂಥ ವ್ಯಕ್ತಿ ವಿಷ ಕೊಡಿ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಕೇಳ್ತಾರೆ, ನನಗಿಲ್ಲಿ ಇರೋಕ್ಕಾಗ್ತಾ ಇಲ್ಲ, ಬದುಕೋಕ್ಕಾಗ್ತಿಲ್ಲ ಅಂತ ಕೇಳ್ತಾರೆ ಅಂತಂದ್ರೆ ಎಲ್ಲ ಒಂದ್ ಕಡೆ ನಿಜಕ್ಕೂ ಬಹಳ ವಿಪರ್ಯಾಸ ಅಂತ ಅನ್ಸತ್ತೆ. ಹೇಗಿದ್ದವರು ಹೇಗಾದ್ರು ಅನ್ನೋದೇ ಸದ್ಯಕ್ಕೆ ಬಹಳ ವಿಪರ್ಯಾಸದ ಸಂಗತಿಯಾಗಿ ಕಾಣಿಸಿಕೊಳ್ತಾ ಇರೋದು. ವಿಜಯ್, ಎಸ್ ವಿದ್ಯಾಶ್ರೀ, ಇದರ ಜೊತೆಗೆ ಒಂದು, ಈಗ ದರ್ಶನ್ರಿಗೆ ಕನಿಷ್ಠ ಸೌಲಭ್ಯವೂ ಸಿಕ್ಕಿಲ್ಲ ಅಂದ್ರೆ ಅದು ಕೋರ್ಟ್ ಮೂಲಕ ಸಿಗಬಹುದು, ಅದರ ಬಗ್ಗೆ ನಮ್ಮ ತಕರಾರಲ್ಲ. ಆದರೆ ಇದಕ್ಕೆ ಮುಂಚೆ ಫೋಟೋ ಒಂದು ವೈರಲ್ ಆದಾಗ ದುಡ್ಡಿದ್ದ ಒಂದು ಎಲ್ಲೋದ್ರೂ ದುನಿಯಾ ಅನ್ನೋ ಸಂದೇಶ ಪಾಸ್ ಆಗಿತ್ತು, ಅದರ ಬಗ್ಗೆ ಚರ್ಚೆಗಳಾಗಿತ್ತು. ಆದರೆ ಅದೇ ಪರಪ್ಪನ ಅಗ್ರಹಾರ, ಅದೇ ಆರೋಪಿ, ಅದೇ ಸಿಬ್ಬಂದಿಗಳು ಈಗ ದರ್ಶನ್ರ ಬಾಯಲ್ಲಿ ಬರ್ತಾ ಇರೋದು ಬದುಕೋದಕ್ಕಾಗ್ತಾ ಇಲ್ಲ ನನಗೆ ಅನ್ನೋ ಮಾತು. ಎಷ್ಟು ಬದಲಾದ ಪರಿಸ್ಥಿತಿ, ಸುಪ್ರೀಂ ಕೋರ್ಟ್ನ ಒಂದು ಸೂಚನೆ ವ್ಯವಸ್ಥೆಯನ್ನು ಎಷ್ಟು ಬಿಗಿಗೊಳಿಸಬಹುದು ಅನ್ನೋದಕ್ಕೆ ನಿದರ್ಶನ ಅನ್ಸುತ್ತೆ. ಖಂಡಿತವಾಗ್ಲೂ ವಿಜಯ್, ಈ ಆಂಗಲ್ನಲ್ಲಿ ನಾವು ಮಾತನಾಡಲೇಬೇಕು. ದುಡ್ಡಿದ್ರೆ ಜೈಲಲ್ಲಿ ಏನು ಬೇಕಾದರೂ ಸಿಗುತ್ತೆ ಅನ್ನೋದು ದರ್ಶನ್ರ ಈ ಹಿಂದಿನ ಪರಪ್ಪನ ಅಗ್ರಹಾರದ ವಾಸದಲ್ಲಿ ಬಹಳ ಸ್ಪಷ್ಟವಾಗಿ ಜನರ ಕಣ್ಣ ಮುಂದೆ ಬಂದುಬಿಟ್ಟಿತ್ತು. ಕೇವಲ ಅವ್ರಿಗೆ ಮಾತ್ರ ಅಲ್ಲ, ಏನೇನು ಜೈಲಿನಲ್ಲಿ ಅಕ್ರಮಗಳಾಗ್ತಾ ಇತ್ತೋ ಅದು ಕೂಡ ಈ ಕೇಸ್ನ ಕಾರಣಕ್ಕಾಗಿ ಬಯಲಾಗಿತ್ತು. ಏನೇನು ರಾಜಾತಿಥ್ಯಗಳು ಸಿಕ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಫೋಟೋಗಳು, ವಿಡಿಯೋಗಳು ಎಲ್ಲವೂ ಕೂಡ ಲಭ್ಯ ಆಗಿತ್ತು. ಆದರೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ, ಈ ಸ್ಪಷ್ಟ ಸಂದೇಶವನ್ನ ಆವತ್ತು ಕೊಟ್ಟಿದ್ದು ಸುಪ್ರೀಂ ಕೋರ್ಟ್. ಇವರ ಜಾಮೀನನ್ನ ರದ್ದು ಮಾಡುವಂತಹ ಸಂದರ್ಭದಲ್ಲಿ ಆತ ಒಬ್ಬ ಜನಪ್ರಿಯ ವ್ಯಕ್ತಿ ಅನ್ನುವಂತಹ ಕಾರಣಕ್ಕಾಗಿ, ಅಥವಾ ಈ ವ್ಯಕ್ತಿ ಅಪರಾಧ ಮಾಡಿದಂತಹ ವ್ಯಕ್ತಿ, ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಯಾವುದೋ ದೊಡ್ಡ ಹುದ್ದೆಯಲ್ಲಿದ್ದಾನೆ ಅನ್ನುವಂತಹ ಕಾರಣಕ್ಕಾಗಿ ಆತನಿಗೆ ವಿನಾಯಿತಿಯನ್ನ ನೀಡೋಕ್ ಸಾಧ್ಯ ಇಲ್ಲ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವುದನ್ನ ತನ್ನ ಆದೇಶದಲ್ಲೇ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು. ಹಾಗಾಗಿನೇ ಜೈಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದು, ಒಬ್ಬ ವಿಚಾರಣಾಧೀನ ಕೈದಿಯನ್ನ ನೀವು ಹೇಗೆ ನಡೆಸ್ಕೊಳ್ಬೇಕು ಹಾಗೆ ನಡೆಸ್ಕೊಳ್ಬೇಕು. ಸ್ಪೆಷಲ್ ಪ್ರಿವಿಲೇಜಸ್ ಅದು ಇದು ಇನ್ನೊಂದು ಮತ್ತೊಂದು ಅಂತ ಹೇಳಿ ಆ ಆರೋಪಿಯ ಕಾಲುಬುಡಕ್ಕೆ ನೀವು ತಂದಿಟ್ರೆ ಕ್ರಮವನ್ನ ನೀವು ಎದುರಿಸಬೇಕಾಗತ್ತೆ ಅಂತ ಹೇಳಿ ಸ್ಪಷ್ಟವಾದ ವಾರ್ನಿಂಗ್ ಅನ್ನ ಕೊಡುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು. ಅದಾದಂತಹ ನಂತರದಲ್ಲಿ ದರ್ಶನ್ ಅನುಭವಿಸ್ತಾ ಇರುವಂತಹ ಸ್ಥಿತಿ ಇದು. ಅಂದ್ರೆ ನೀವು ಹೇಳಿದ ಹಾಗೆ ಇದು ಜೈಲಿನ ಅಸಲಿ ದರ್ಶನ. ಆಗ ಆಗಿರ್ಲಿಲ್ಲ, ಆಗ ಅಲ್ಲೂ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ಕಿತ್ತು. ಈಗ ಅದೇ ಪರಪ್ಪನ ಅಗ್ರಹಾರದಲ್ಲಿ ಆ ಕತ್ತಲ ಕೋಣೆಯ ಒಳಗಡೆ ಎಲ್ಲ ವಿಚಾರಣಾಧೀನ ಕೈದಿಗಳು ಯಾವ ನರಕವನ್ನ ಅನುಭವಿಸ್ತಾರೋ, ಆ ಕತ್ತಲ ಕೋಣೆಯ ಒಳಗೆ ಮಾಡಿದಂತಹ ತಪ್ಪಿಗೆ ಪಶ್ಚಾತ್ತಾಪವನ್ನು ಅನುಭವಿಸ್ತಾರೋ ಅದೇ ಕತ್ತಲ ಕೋಣೆಯ ಒಳಗೆ ದರ್ಶನ್ರನ್ನ ಇಡ್ಲಾಗಿದೆ. ಹೊರಗಡೆ ಜಾಲಿಯಾಗಿದ್ದವರು, ಸಿನಿಮಾ ಶೂಟಿಂಗ್ಗಳಲ್ಲಿ ಭಾಗಿಯಾಗ್ತಾ ಇದ್ದವರು, ದೊಡ್ಡ ಮಟ್ಟದ ಫ್ಯಾನ್ ಬೇಸ್ ಅನ್ನ ಹೊಂದಿದ್ದವರು, ವಿದೇಶಗಳಿಗೆ ಹಾರಾಡ್ತಾ ಇದ್ದವರು, ಫಾರ್ಮ್ ಹೌಸ್ ನಲ್ಲಿ ಆರಾಮಾಗಿದ್ದವರು, ಅಂಥ ವ್ಯಕ್ತಿಯನ್ನ ತಗೊಂಡೋಗಿ 4 ಕೋಣೆಗಳ ಮಧ್ಯೆ ಕೂಡ್ ಹಾಕಲಾಗಿದೆ. ಕೂಡ್ ಹಾಕಿದ್ದು ಸುಮ್ಮನೆ ಅಲ್ಲ, ಆರೋಪ ಆತನ ವಿರುದ್ಧ ಕೇಳಿ ಬಂದಂತಹ ಕಾರಣಕ್ಕಾಗಿ, ಕೊಲೆಯಂತಹ ಗಂಭೀರ ಆರೋಪ ಆತನ ವಿರುದ್ಧ ಕೇಳಿ ಬಂದಂತಹ ಕಾರಣಕ್ಕಾಗಿ ತೆಗೆದುಕೊಂಡಿರುವಂತಹ ಕ್ರಮ. ಎಲ್ಲರಿಗೂ ಒಂದೇ ಅಲ್ವಾ, ದರ್ಶನ್ ಆಗಿದ್ದಾರೆ, ದರ್ಶನ್ ಒಬ್ಬ ಸೆಲೆಬ್ರಿಟಿ, ದೊಡ್ಡ ಫ್ಯಾನ್ ಬೇಸ್ ಇದೆ ಅನ್ನುವಂತಹ ಕಾರಣಕ್ಕಾಗಿ ರಿಯಾಯಿತಿಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಲ್ಲ. ನಮ್ಮ ನೆಲದ ಕಾನೂನು ಏನು ಹೇಳುತ್ತೆ, ಈ
ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆ, ಆತ ಎಂಥ ದೊಡ್ಡ ಶ್ರೀಮಂತನೇ ಆಗಿರಲಿ ಅಥವಾ ಬಿಡಿ ಕಾಸು ಇಲ್ಲದೆ ಇರುವಂತಹ ಒಬ್ಬ ಭಿಕ್ಷುಕನಾಗಿರ್ಲಿ, ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು. ಅದನ್ನ ಸಾರುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇತ್ತು ವಿಜಯ್. ಆ ಕೆಲಸವನ್ನ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅವತ್ತು ಮಾಡ್ತು. ಅದರ ಪರಿಣಾಮ ಇವತ್ತು ನಟ ದರ್ಶನ್ ಅನುಭವಿಸ್ತಾ ಇರೋದು, ನನಗೆ ವಿಷ ಕೊಡಿ ಬದುಕೋಕಾಗ್ತಿಲ್ಲ ಅನ್ನುವಂಥ ಮಾತು ಅವ್ರ ಕಡೆಯಿಂದ ಬರ್ತಾ ಇರೋದು. ಇಫ್ ಇನ್ ಕೇಸ್ ನಟ ದರ್ಶನ್ರನ್ನ ಯಾವುದೇ ಕಾರಣಕ್ಕೂ ಅವರಿಗೆ ಸ್ಪೆಷಲ್ ಪ್ರಿವಿಲೇಜಸ್ ಕೊಡಬಾರ್ದು ಅಂತ ಹೇಳಿ ಅನ್ನುವಂಥ ಒಂದು ಆದೇಶವನ್ನ ಬಹಳ ಗಂಭೀರವಾಗಿ ತಗೊಂಡು ಕೊಡಬೇಕಾಗಿದ್ದಂಥ ಮಿನಿಮಮ್ ಪ್ರಿವಿಲೇಜ್ ಅನ್ನ ಕೂಡ ಜೈಲಾಧಿಕಾರಿಗಳು ನೀಡಿಲ್ಲ ಅಂತಂದ್ರೆ ಅದು ಖಂಡಿತವಾಗ್ಲೂ ತಪ್ಪು. ಅದನ್ನ ಕೇಳುವಂತ ಅಧಿಕಾರ ಖಂಡಿತವಾಗ್ಲೂ ನಟ ದರ್ಶನ್ ಅವರಿಗೆ ಇದೆ. ಅವರದನ್ನ ಕೋರ್ಟ್ ಮೂಲಕ ಪಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ನಾವು ಇದನ್ನ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ ವಿಜಯ್. ಥ್ಯಾಂಕ್ ಯು ವಿದ್ಯಾಶ್ರೀ. ಸೊ ಸದ್ಯ ಸಿಚುವೇಶನ್ ಇರೋದು ಹೀಗೆ. ಈಗ ನ್ಯಾಯಾಧೀಶರು ಅದಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ತರಿಸ್ಕೊಳ್ಬಹುದು. ಈಗ ವಿಚಾರಣಾಧೀನ ಕೈದಿ ಈ ರೀತಿ ಹೇಳ್ತಾ ಇದ್ದಾನಲ್ಲಪ್ಪ, ಅಂಥ ಪರಿಸ್ಥಿತಿ ನಿಜವಾಗ್ಲೂ ಇದೆಯಾ? ಆತನಿಗೆ ಕನಿಷ್ಠ ಇತರೆ ವಿಚಾರಣಾಧೀನ ಕೈದಿಗಳಿಗೆ ಸಿಗ್ತಾ ಇರೋ ವ್ಯವಸ್ಥೆ ಕೂಡ ಸಿಗ್ತಾ ಇಲ್ವಾ? ಹಾಗಾಗಿ ಆತ ಇಷ್ಟು ಜರ್ಜರಿತವಾಗಿ ಈ ರೀತಿ ಮಾತನಾಡಿದಾನ? ಒಂದು ವೇಳೆ ಹೌದು ಅಂತ ಆದರೆ ಅಷ್ಟು ನಿಯಮಗಳನ್ನು ಬಿಗಿಗೊಳಿಸಬೇಡಿ. ಎಲ್ಲ ವಿಚಾರಣಾಧೀನ ಕೈದಿಗಳಿಗೆ ಯಾವ ರೀತಿ ಕನಿಷ್ಠ ವ್ಯವಸ್ಥೆಗಳಿರುತ್ತೋ ಅದನ್ನು ಕೊಡಲೇಬೇಕು. ನೀರು, ಆಹಾರ, ನಿದ್ರೆ, ಬೆಳಕು, ವ್ಯಾಯಾಮ, ಮಲಗಲಿಕ್ಕೆ ಜಾಗ, ಇಷ್ಟು ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು. ಇದರಲ್ಲೂ ಕೂಡ ಹೆಚ್ಚು ಕಡಿಮೆ ಆದಾಗ ಮನುಷ್ಯ ಈ ಹಂತವನ್ನು ತಲುಪ್ತಾನೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರು ನಿರ್ಧಾರ ಮಾಡ್ತಾರೆ. ವಕೀಲರು ಹೇಳ್ತಾ ಇದ್ರು ಅದು ಒಂದು ಪಾಸಿಬಿಲಿಟಿ ಇರಬಹುದು, ಗೊತ್ತಿಲ್ಲ. ನಾವು ಅದರ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕಾಗೋದಿಲ್ಲ. ಅಲ್ಟಿಮೇಟ್ಲಿ ನ್ಯಾಯಾಧೀಶರು ಅದನ್ನು ಗಮನಿಸ್ಕೊಳ್ತಾರೆ. ಸಿಂಪತಿಗಾಗಿ ಕೆಲ ಆರೋಪಿಗಳು ಈ ರೀತಿ ಹೇಳಬಹುದು, ಆ ಸಾಧ್ಯತೆಗಳು ಇರುತ್ತೆ. ಬಟ್ ಇನ್ ದಿಸ್ ಕೇಸ್ ಅದಾಗಿರಬಹುದು ಅಂತ ಹೇಳ್ತಾ ಇರೋದಲ್ಲ. ಎಲ್ಲ ಆಯಾಮಗಳಲ್ಲೂ ನೋಡಿಯೇ ವಿಚಾರಣಾಧೀನ ಕೈದಿಗಳಿಗೆ ಏನು ಸಿಗಬೇಕು ಏನು ಸಿಗಬಾರ್ದು ಅನ್ನೋದನ್ನು ಕಾನೂನಿನ ಚೌಕಟ್ಟಿನಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಒಂದು ವೇಳೆ ಅದರಲ್ಲಿ ಲೋಪಗಳಿದ್ದಲ್ಲಿ ಅದನ್ನು ನ್ಯಾಯಾಲಯದ ಗಮನಕ್ಕೆ ತಂದಾಗ ಅದನ್ನು ಸರಿಪಡಿಸೋದಕ್ಕೂ ಕೂಡ ಎಲ್ಲ ಅವಕಾಶಗಳು ಇರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.